ಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಮಮ್ಮದಲ್ಲಿದ್ದುಕೊಂಡು ಪವಿತ್ರಾತ್ಮನೆ ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು. ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಬಿಡುಗಡೆಯನ್ನು ಕೊಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 14-16 ವಾಕ್ಯ. ಇಬ್ರಿ ಚಾಪ್ಟರ್ 4 verse 14 to 16 ವರ್ಸ್. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೇ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಹೇಳ್ತೇನೆ, ಆಕಾಶದಲ್ಲಿ ಏರುವುದ ಶ್ರೇಷ್ಠ ಮಹಾಯಾಜಕನು ಯೇಸು ಕ್ರಿಸ್ತನು ಪ್ರೇರೆ ಇವತ್ತು ಪರಲೋಕದಲ್ಲಿ ತಂದೆಯ ಬಳಿಯಲ್ಲಿ ಕುಳಿತುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾ ಎಂಬುದರಲ್ಲಿ ಅಲ್ಲಿ ಹೇಳ್ತಾನೆ. ಮತ್ತು ನಿಮಗೆ ಪ್ರೇರೆ ನೀವು ಯಾಕೆ ಪ್ರಾರ್ಥನೆ ಮಾಡೋದಿಲ್ಲ? 16 ವಾಕ್ಯ ನೋಡ್ತೇವೆ. ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಪೌಲ್ ಹೇಳ್ತಾನೆ, ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿರುವಾಗ ನಮ್ಮ ಹಾಗೆ ಎಲ್ಲ ಥರದ ಶೋಧನೆಗೆ ಅವನು ಗುರಿಯಾದನು, ಆದರೆ ಪಾಪ ಮಾಡಲಿಲ್ಲ. ಇವತ್ತು ಯೇಸು ಹಾಗೆ ಪಾಪ ಮಾಡದೆ ಪರಿಶುದ್ಧರಾಗಿ ನೀತಿಯನ್ನು ಜೀವಿಸಬೇಕಾದ್ರೆ ದೇವರ ಸನ್ನಿಧಾನಕ್ಕೆ ನೀವು ಬರಬೇಕು. ಆಗ ಯೇಸು ಕ್ರಿಸ್ತ ನಿಮಗೆ ಆ ಪರಿಶುದ್ಧರ ಜೀವನ ಮಾಡೋದಕ್ಕೆ ಆತ ನಿಮಗೆ ಶಕ್ತಿ ಕೊಡುತ್ತಾನೆ, ಕೃಪೆ ಕೊಡುತ್ತಾನೆ, ಕರುಣೆ ತೋರಿಸ್ತಾನೆ ಎಂಬುದರಲ್ಲಿ ಹೇಳ್ತಾನೆ. ಮನುಷ್ಯರ ಒಳ ಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರು ನಿನ್ನ ಸಾನ್ನಿಧ್ಯದಲ್ಲಿಯೇ ಮರೆ ಮಾಡುತ್ತಿ, ವಿವಾದಿಸುವ ನಾಲಿಗಳಿಂದ ಕೇಡಾಗದಂತೆ ಅವ್ರನ್ನು ಗೋಪ್ಯಸ್ಥಳದಲ್ಲಿ ಅಡಗಿಸುತ್ತಿ. ಇಲ್ಲಿ ಇದೊಂದು ವಾಗ್ದಾನವಾಗಿದೆ. ಇವತ್ತು ಲೋಕದಲ್ಲಿ ಅನೇಕರು ದೇವರ ಮಕ್ಕಳ ವಿರುದ್ಧ ಕೆಟ್ಟ ಮಾತುಗಳನ್ನು, ದೇವರ ಮಕ್ಕಳ ವಿರುದ್ಧಗೆ ಶಾಪದ ಮಾತುಗಳನ್ನು, ಈ ರೀತಿ ನಿಮ್ಮ ವಿರುದ್ಧಗೆ ಯಾರಾದರೂ ನಿಮಗೆ ಶಾಪ ಹಾಕಿದ್ದಾದರೆ, ಅದು ನಿಮ್ಮ ಕುಟುಂಬದ ಬಂದ ಶಾಪ ಮುರಿಯಬೇಕಾದರೆ, ಅಥವಾ ಕೆಲವು ಕೋಪದಿಂದ ನಾನಾ ವಿಧದ ಬೈಗಳು, ನಾನಾ ವಿಧದ ಶಾಪಗಳು ಮಾತನಾಡ್ತಾರೆ. ಎಲ್ಲ ಈ ಶಾಪದ ಮಾತುಗಳು, ಈ ಬೈಗಳು, ಎಲ್ಲ ನಕಾರಾತ್ಮಕ ಮಾತುಗಳು, ಇದೆಲ್ಲ ಈ ಇದು ದೇವರ ಮಕ್ಕಳ ಆಶೀರ್ವಾದಕ್ಕೆ ತಡೆಗೋಡೆ ಆಗಿರ್ತದೆ. ಹಾಗಾದರೆ ನಿಮಗೆ ಆಶೀರ್ವಾದ ಬರಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಈ ನಿಮ್ಮ ವಿರುದ್ಧ ಯಾರು ಶಾಪ ಹಾಕುವುದಾದರೆ, ಅದು ನಿಮಗೆ ಜನರ ಸಂಬಂಧ ಶಾಪ ಇರುವುದಾದರೆ, ಅದು ಯಾರು ಕೋಪ ಮಾಡಿ ನಿಮಗೆ ಕೆಟ್ಟ ಬೈಗಳು, ಇದೆಲ್ಲ ಆ ನಾಲ್ಕಿನ ಮಾತು, ಕೆಟ್ಟ ಮಾತು ಗೋಡೆಗಳು ಪ್ರಾರ್ಥನೆ ಮಾಡುವುದರ ಮಾತ್ರವೇ ಕಡಿಮೆ ಬಿಡಲ್ಪಡುತ್ತವೆ. ಇಲ್ಲದಿದ್ದರೆ ನಿಮ್ಮ ಕಡಿಮೆ ಪ್ರಾರ್ಥನೆ ಮಾಡುವುದರೆ ಈ ಕೆಟ್ಟ ಮಾತುಗಳು, ಈ ಶಾಪದ ಮಾತುಗಳು ತಡೆಗೋಡೆಯಾಗಿ ಅದು ನಿಮಗೆ ಆಶೀರ್ವಾದಕ್ಕೆ ಅಡ್ಡಿ ಮಾಡುತ್ತವೆ. ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಹೋರಾಟ ಮಾಡಿ ಪ್ರಾರ್ಥನೆ ಮಾಡಬೇಕು. 1 ಗಂಟೆ ಪ್ರಾರ್ಥನೆ ಸಾಕು, 1 ಗಂಟೆ ಜಾಸ್ತಿನೂ ಪ್ರಾರ್ಥನೆ ಆಗಪ್ರೆ ಎಲ್ಲ ಈ ನಾಲಿಗೆಗಳು ಮಾಡ್ತವೆ. ಎಲ್ಲ ಕೆಟ್ಟ ಮಾತುಗಳು ಎಷ್ಟೇ ಅವರು ಶಾಪ ಹಾಕಬಹುದು ಎಲ್ಲವೂ ಅದು ಮುರಿದು ಹೋಗ್ತವೆ. ಮತ್ತು ದೇವರು ಆ ನಾಲಿಗೆಯಿಂದ ಯಾವುದೇ ಮಾತುಗಳು ನಿಮಗೆ ಹಾನಿಯಾಗದೆ ಪ್ರಾರ್ಥನೆ ಮಾಡೋಣ ಕಾಪಾಡುತ್ತಾನೆ ಎಂಬುದಾಗಿ ದಾವೀದನು ಇಲ್ಲಿ ಹೇಳುತ್ತಾನೆ. ಇನ್ನೊಂದು ವಾಗ್ದಾನ ನೋಡ್ತೇವೆ. ಐಜಯ ಪ್ರವಾದನೆ ಪುಸ್ತಕ 54ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು, ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷ ನೀನು ಖಂಡಿಸುವಿ. ಈ ಸ್ಥಿತಿಯು ಯೆಹೋವನ ಸೇವಕರ ಸ್ವಾಸ್ಥ್ಯವು ನಾನು ದಯಪಾಲಿಸುವ ಸದೃಢ ಫಲವು ಆಗಿದೆ ಎಂದು ಅವನು ಅನ್ನುತ್ತಾನೆ. ಇನ್ನೊಂದು ವಾಗ್ದಾನ ನೋಡ್ತೇವೆ. ಐಜಯ ಪ್ರವಾದನೆ ಪುಸ್ತಕದಲ್ಲಿ 59ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ಐಜಯ 59:19. ಈಗಿರಲು ಪಡುವನವರು ಯೆಹೋವನ ನಾಮಕ್ಕೆ ಹೆದರುವರು, ಮೂಢನವರು ಆತನ ಮಹಿಮೆಗೆ ಅಂಜುವರು. ಬಿರುಗಾಳಿಯಿಂದ ಹೊಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ. ಆದರೆ ಹೊಸ ನಂಬಿಕೆ ನೋಡ್ತೇವೆ. ರೋಮಾಪುರದವರಿಗೆ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ಶಾಂತಿ ದೇವರು ಶೀಘ್ರವಾಗಿ
ಸೈತಾನನು ನಿಮ್ಮ ಕಾಲುಗಳಿಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಪೌಲನು ಇಲ್ಲಿ ರೋಮಾಪುರದವರಿಗೆ ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡಲೇಬೇಕು. ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ಸಾಧ್ಯತೆಯಾಗಿ ದೇವರು ಶೀಘ್ರವಾಗಿ ಸೈತ ಎಲ್ಲ ಆಯುಧಗಳನ್ನು, ಸಹಿತ ಎಲ್ಲ ಕುವಿತಿ ಕೂತನು, ಆತ ಎಲ್ಲ ಕೋಟೆ ಕೂತು ಎಲ್ಲವನ್ನು ಆತನು ಸೋಲಿಸಿಕೊಂಡು ನಿಮ್ಮ ಕಾಲಿನ ಕೆಲ ಆಕೆಯನ್ನು ತಿಳಿದು ಬಿಡುವಂತೆ ನಿಮಗೆ ಸೈತನ ಮೇಲೆ ಜಯವನ್ನು ಕೊಡುತ್ತೆ. ನಿಮ್ಮದೇ ಅಪೊಸ್ತಲ ಹೇಳ್ತಾನೆ. ಹಾಗಾದರೆ ನೀವು ಪ್ರಾರ್ಥನೆ ಮಾಡಲೇಬೇಕು. ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಅದಕ್ಕೆ ಧೈರ್ಯದಿಂದ, ನೀವು ಎಷ್ಟು ನಂಬಿಕೆಟ್ಟವರು, ನೀವು ನೀತಿವಂತರಿಂದ ದೇವರ ಮೇಲೆ ಕರೆದಿದ್ದಾನೆ, ನಂಬಿಕೆಯಿಂದ ದೇವರ ಸನ್ನಿಧಾನಕ್ಕೆ ಬರಬೇಕು. ಪ್ರತಿ ದಿವಸ ತಪ್ಪದೇ ನೀವು ಪ್ರಾರ್ಥನೆ ಮಾಡಬೇಕು. ಅತಿ ಹೆಚ್ಚು ಗಂಟೆ ಪ್ರಾರ್ಥನೆ ಮಾಡಬೇಕು. ಆಗ ಈ ಪ್ರಯೋಜನ, ಈ ಆಶೀರ್ವಾದ ನಿಮಗೆ ಸಿಗ್ತದೆ. ಎರಡನೇ ಪ್ರಯೋಜನ ನೋಡ್ತೇವೆ, ಪ್ರಾರ್ಥನೆ ಮಾಡುವುದರೆ ಮಾತ್ರವೇ ಪವಿತ್ರಾತ್ಮನಲ್ಲಿ ಭರಿತರಾಗುತ್ತೀರಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ರಿಂದ 21ನೇ ವಾಕ್ಯ. ಎಫೆಸಿಯನ್ಸ್ ಚಾಪ್ಟರ್ 5 18 to 21 ವರ್ಸ್. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನ ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಇಲ್ಲಿ ಅಪೊಸ್ತಲನು ಒಂದು ಆಜ್ಞೆ ಕೊಡುತ್ತಾನೆ. ಪ್ರತಿಯೊಂದು ದಿವಸ, ಪ್ರತಿಯೊಂದು ಗಳಿಗೆ ಯೇಸು ನಂಬಿಕೆ ಇಟ್ಟಿದೆ ಅವರ ಮಕ್ಕಳು ಪವಿತ್ರಾತ್ಮದಲ್ಲಿ ಭರಿತರಾಗಬೇಕು ಮತ್ತು ಅಪೊಸ್ತಲನಲ್ಲಿ ಆಜ್ಞೆ ಕೊಟ್ಟಿದ್ದಾನೆ. ಅದೇ ಇವತ್ತು ನೀವು ದಿನಾಲು ಪ್ರತಿ ಗಳಿಗೆ ಪವಿತ್ರಾತ್ಮಲ್ಲಿ ತುಂಬಲ್ಪಡಬೇಕು, ಪವಿತ್ರ ಬರಬೇಕು. ಅದು ಒಂದೇ ಕಂಡೀಷನ್, ಪ್ರಾರ್ಥನೆ. ನೀವು ಯಾರು ಪ್ರಾರ್ಥನೆ ಮಾಡುತ್ತೀರೋ ಯಾವಾಗ ನೀವು ಸ್ತುತಿ ಸ್ತೋತ್ರ ಎಷ್ಟು ಸಲ್ಲಿಸ್ತೀರೋ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾರೋ, ಎಷ್ಟು ನೀವು ಪ್ರಾರ್ಥನೆ ಬುದ್ಧಿಯಲ್ಲಿಯೂ ಅನ್ಯ ಭಾಷೆಯಲ್ಲಿಯೂ ಸ್ತುತಿ ಸ್ತೋತ್ರ, ಆವಾಗ ನೀವು ಪವಿತ್ರಾತ್ಮದಲ್ಲಿ ತುಂಬಲ್ಪಡುತ್ತೀರಿ, ಪವಿತ್ರ ಬರೀತಾರೆ. ಆವಾಗ ಮಾತ್ರ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಸಂತೋಷ ಪಡುತ್ತಾ ಒಬ್ಬೊಬ್ಬ ದೇವರಿಗೆ ಗಾಯನ ಮಾಡುತ್ತಾ ದೇವರ ಸೇವೆಯನ್ನು ಮಾಡುತ್ತಾ ಅಷ್ಟೇ ಒಬ್ಬರಿಗೊಬ್ಬರು ಅದರಿಂದಾಗಿ ನಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಎಂದು ಅಪೊಸ್ತಲನು ಹೇಳ್ತೇನೆ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡೋದಿಲ್ಲ, ಕಡಿಮೆ ಪ್ರಾರ್ಥನೆ, ಆಲಸ್ಯ ಮಾಡಿದ್ರೆ ನೀವು ಪವಿತ್ರ ಭರಿತರಾಗುವುದಿಲ್ಲ. ಯಾವ ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡಿದ್ರು ಅವನ ಆತ್ಮದ ಒಳಗೆ ದುರಾತ್ಮ ಬಲ. ಪ್ರಾರ್ಥನೆ ಮಾಡುವವರು ಪವಿತ್ರಾತ್ಮದಲ್ಲಿ ತುಂಬಲ್ಪಡುತ್ತಾರೋ, ಯಾರು ಪ್ರಾರ್ಥನೆ ಮಾಡಿದ್ರು ಅವರು ಪವಿತ್ರ ತುಂಬಲ್ಪಡ. ಅಂಥವ್ರನ್ನು ಸೈತಾನನು ಅವರನ್ನು ಅಟ್ಯಾಕ್ ಮಾಡ್ತಾನೆ, ಸೈತಾನನು ಅವರ ಆತ್ಮ ನುಂಗುತ್ತಾನೆ. ಮತ್ತು ಅವರು ಯಾರು ಸೈತಾನನ ಆಕ್ರಮಣದರೋ ಅವರು ಯಾವಾಗಲೂ ಬಾಯಲ್ಲಿ ಗುಣಗುಟ್ಟುವುದು, ಯಾವಾಗಲೂ ಕೋಪ ಮಾಡುವುದು, ಇದೆಲ್ಲ ಅವರ ಬಾಯಲ್ಲಿ ಬರ್ತದೆ. ಯಾರು ಪವಿತ್ರ ಭರಿತರಾಗಿದ್ದರೋ ಅವರ ಬಾಯಲ್ಲಿ ಯಾವಾಗಲೂ ಸ್ತುತಿ ಸ್ತೋತ್ರ, ಯಾವಾಗಲೂ ಅವರು ವಾಕ್ಯ ಮಾತನಾಡ್ತಾರೆ. ಹಾಗಾದರೆ ನೀವು ಪವಿತ್ರ ಭರಿತ ಆಗಬೇಕು. ಯಾಕಂದರೆ ಯೇಸು ಕ್ರಿಸ್ತನು ಆ ಪರಲೋಕಕ್ಕೆ ನೀವು ಹೋಗಬೇಕಾದರೆ ನಂಬಿಕೆ ಇಡುವುದರ ಮುಖಾಂತರ ನಿಮಗೆ ದೇವರು ನಿಮಗೆ ಕೃಪೆಯಿಂದ ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಕೊಟ್ಟಿದ್ದಾನೆ. ಯೇಸು ನಂಬಿಕೆ ಇಟ್ಟು ನೀವು ಪರಲೋಕ ರಾಜ್ಯ ಹೊಂದಿದ್ದೀರಿ. ಆ ಪರಲೋಕ ಹೊಂದಿದವರು ನೀವು ಕಡೆ ತನಕ ಈ ಮೂಗಿನಿರುವ ನಿಮ್ಮ ಶ್ವಾಸ ಬಿಟ್ಟು ಹೋಗುವ ತನಕ ಪವಿತ್ರಾತ್ಮ ತುಂಬಲ್ಪಡ ಅತಿ ಅಗತ್ಯವಾಗಿದೆ. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ಪವಿತ್ರ ಭರಿತ ಆಗಬೇಕಾ? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡದವರು ಪರಲೋಕ ಹೋಗುವುದಿಲ್ಲ, ಪ್ರಾರ್ಥನೆ ಮಾಡಿದವರು ಪವಿತ್ರ ಭರಿತರಾಗುವುದಿಲ್ಲ. ಅದಕ್ಕೆ ನೀವು ಪ್ರಾರ್ಥನೆ ಮಾಡಲೇಬೇಕು. ಆಗ ನೀವು ಪವಿತ್ರ ಭರಿತರಾಗುತ್ತೀರಿ. ಆಗ ನಿಮಗೆ ಯಾವ ಚಿಂತೆ, ಯಾವ ಬೇಸರ, ಯಾವ ದುಃಖ, ಯಾವಾಗಲೂ ಸಂತೋಷ ಪಡುತ್ತಾ ಸ್ತುತಿ ಸ್ತೋತ್ರ ಮಾಡುತ್ತಾ ಅನ್ಯ ಭಾಷೆ ಪ್ರಾರ್ಥನೆ ಮಾಡುತ್ತಾ ದೇವರ ವಾಕ್ಯದ ಒಬ್ಬರನ್ನು ಉತ್ತೇಜನೆ ಮಾಡುತ್ತಾ ದೇವರ ಸೇವೆ ಮಾಡುತ್ತಾ ಅದೊಬ್ಬರು ಅದರಿಂದ ಆಗುತ್ತೀರಿ ಎಂದು ಅಪೊಸ್ತಲನು ಹೇಳ್ತಾನೆ. ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಮೇಲೆ ಕನಿಕರ ತೋರಿಸ್ತಾನೆ. ಪ್ರಾರ್ಥನೆ ಮಾಡುವ ಅಲಕ್ಷ್ಯ ಮಾಡೋದಿಲ್ಲ. ಪ್ರಾರ್ಥನೆ ಮಾಡುವಾಗ ದೇವರು ತಮ್ಮ ಪಿತೃ ಮಾಡಿದ ಒಡಂಬಡಿಕೆ ನೆನಪಿಟ್ಟುಕೊಂಡು ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೋ ಪ್ರಾರ್ಥನೆ ಮಾಡುವವರಿಗೆ ದೇವರು ತನ್ನ ಕನಿಕರ ತೋರಿಸ್ತಾನೆ. ಪ್ರಾರ್ಥನೆ ಮಾಡಿದವರು ತನ್ನ ದಯೆಯನ್ನು ತೋರಿಸ್ತಾನೆ. ಮತ್ತು ನಿಮಗೆ ಯಾವುದೇ ಕಷ್ಟ, ಯಾವುದೇ ಸಮಸ್ಯೆ ಯಾವುದೇ ಇದ್ದರೂ ಅದನ್ನು ಬಿಡುಗಡೆ ಕೊಡುತ್ತಾರೆ ಎಂಬುದಾಗಿ ಇಲ್ಲಿ ಮೋಶೆ, ಇಲ್ಲಿ ಪುಸ್ತಕದಲ್ಲಿ ಇಸ್ರೇಲಿಗೆ ಇಲ್ಲಿ ಹೇಳುತ್ತಾನೆ. ಪ್ರಿಯರೇ, ಇನ್ನೊಂದು ವಾಕ್ಯ ನೋಡುತ್ತೆ ಯೋವೇಲ್ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 12ರಿಂದ 14 ವಾಕ್ಯ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಲಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಅದು ದಯೆಯು ಕನಿಕರು ದೀರ್ಘ ಶಾಂತಿಯು ಮಾಕೃಪುಲ್ವನಾಗಿ ಮಾಡಬೇದ ಕೇಡಿಗೆ ಮನ ಮರುಗುತ್ತಾನೆ. ಅದೊಂದು ವೇಳೆ ಪಶ್ಚಾತ್ತಾಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ
ಸುವರ್ಣ ದಯಪಾಲಿಸಿ ಓದವನು. ಇಲ್ಲಿ ಯೋವೇಲ್ ಪ್ರವಾದಿ ಈಗಿನ ದಿನಕ್ಕೋಸ್ಕರ ಪ್ರವಾದಿ ಮಾಡ್ತಾರೆ. ಈಗಿನ ದಿನಗಳಲ್ಲಿ ಪ್ರಿಯರೇ ಬರಗಾಲ ಬರ್ತಾ ಉಂಟು ಪ್ರಿಯರೇ, ಆರ್ಥಿಕ ಮಾರುಕಟ್ಟೆ ಕುಸಿದು ಹೋಗ್ತಾ ಉಂಟು, ಕೆಲಸಗಳು ಇಲ್ಲ. ಈ ರೀತಿ ಪರಿಸ್ಥಿತಿ ಇರುವಾಗ ಪ್ರಿಯರೇ ದೇವರು ಇಂಥ ಒಂದು ಬರಗಾಲದಲ್ಲಿ ದೇವರು ತನ್ನ ಮಕ್ಕಳಿಗೆ ಕನಿಕರ ತೋರಿಸ್ತಾನೆ. ಇಂಥ ಬರಗಾಲ ದೇವರು ತನ್ನ ಮಕ್ಕಳನ್ನು ಆರ್ಥಿಕವಾಗಿ ಸಮೃದ್ಧಿ ಕೊಡುತ್ತಾನೆ. ಇಂಥ ಬರಗಾಲದಲ್ಲಿ ಇರುವಾಗ ನಿಮಗೆ ಕೆಲಸ ಇಲ್ಲದವ್ರು ಕೆಲಸವನ್ನು ಕೊಡುತ್ತಾನೆ, ಬಿಸ್ನೆಸ್ ಇಲ್ಲದವರಿಗೆ ದೇವರು ಬಿಸ್ನೆಸ್ ಕೊಡ್ತಾನೆ, ಸಾಲದಲ್ಲಿರುವವರಿಗೆ ಸಾಲ ಬಿಡುಗಡೆ. ಈ ಎಲ್ಲ ದೇವರ ಕನಿಕರ ಬೆಳೆಯಬೇಕಾ? ಇಲ್ಲಿ ಯೋವೇಲ್ ಪ್ರವಾದಿ ಈ ದಿನಗಳನ್ನು ನೋಡಿಕೊಂಡು ನಿಮ್ಮ ಕಷ್ಟವನ್ನು ಸುಮ್ಮನೆ ಕೂತ್ಕೊಳ್ಳಬೇಡಿ, ಉಪವಾಸ ಮಾಡಿಕೊಂಡು ಬಂದು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಮೇಲೆ ಕನಿಕರ ತೋರಿಸಿಕೊಂಡು ನಿಮಗೆ ಬಂದ ಕೀಡು ಆಗ್ಬೋದು. ನಿಮಗೆ ಸಾಲ ಇರಬಹುದು, ನಿಮ್ಮ ಸಂಬಳ ಕೊರತೆ ಆಗ್ಬೋದು, ಅದ್ಮೇಲೆ ಕೆಲಸ ಇಲ್ಲದೇ ಇರಬಹುದು, ಬರೀ ಏನೆಲ್ಲ ನಿಮಗೆ ಆರ್ಥಿಕ ಕೊರತೆ ಇರ್ಬೋದು, ಮುಗ್ಗಟ್ಟು ಇರ್ಬೋದು, ಸಾಲ, ಇದೆಲ್ಲ ದೇವರು ಆ ಕೀಡಿನಿಂದ ದೇವರು ಮನ ಮರಿಕೊಂಡು ಆ ಕೀಡಿನಿಂದ ನಿಮಗೆ ತಪ್ಪಿಸ್ತಾನೆ ಮತ್ತು ನಿಮ್ಮ ಕೆಲಸವನ್ನು ಆಶೀರ್ವಾದ ಮಾಡ್ತಾನೆ ನಿಮ್ಮ ದೇವರ ಆತ್ಮ. ಇವತ್ತು ಅನೇಕರು ಪುರೇ ತಮ್ಮ ಕೆಲಸದಿಂದ ದುಡಿದ ಸಂಬಳದ ತೃಪ್ತಿ ಆಗಿದೆ ಅನೇಕರು ಚಿಂತೆ ಮಾಡ್ತಾ ಇದ್ದಾರೆ. ಅನೇಕರು ಚಿಂತೆ ಮಾಡ್ತಿದ್ದಾರೆ ಅಥವಾ ನಿಮಗೆ ಸಾಲ ತೀರಿಸಲಿಕ್ಕೆ ಆಗುವುದಿಲ್ಲ, ಯಾಕೆ ನಿಮ್ಮ ಸಂಬಳ ತುಂಬ ಕಡಿಮೆ ಉಂಟು, ಈಗ ನನ್ನ ಸಂಬಳದಲ್ಲಿ ಬರೀ ಆರ್ಥಿಕ ಮಾರುಕಟ್ಟೆ ಕುಸಿದಿದೆ, ಎಲ್ಲದಕ್ಕೆ ರೇಟ್ ಜಾಸ್ತಿ. ಈ ರೀತಿಯಲ್ಲಿ ಅನೇಕ ದುಃಖ ಪಡ್ತಾ ಇದ್ದೀರಿ, ಚಿಂತೆ ಮಾಡ್ತಾ ಇದ್ದೀರಿ, ಬೇಸರ ಪಡೆದ ದೇವರಾತ್ಮ ತೋರಿಸ್ತಾನೆ. ಅದೇ ಇಲ್ಲಿ ದೇವರಾತ್ಮನು ಯೋವೇಲ್ ಪ್ರವಾದಿ ಮುಖ ಹೇಳ್ತಾನೆ, ಈ ಎಲ್ಲ ನಿಮಗೆ ಬಡತನ, ಕೊರತೆ, ಸಾಲಿಂದ ಬಿಡಿ ಆಗಬೇಕಾ? ಉಪವಾಸ ಮಾಡಿಕೊಂಡು ದೇವರ ಸನ್ನಿಧಿಗೆ ಬನ್ನಿರಿ, ಕಣ್ಣೀರು ಸುರಿಸಿರಿ. ಇನ್ನು ಯಾವುದೇ ಪಾಪ ಉಂಟು ನನಗೆ ತೋರಿಸ್ಕೊಂಡು ಪಶ್ಚಾತ್ತಾಪಟ್ಟುಕೊಂಡು ಕಣ್ಣೀರು ಸುರಿಸುವಾಗ ಪ್ರಾರ್ಥಿಸುವಾಗ ಈ ಹೇಳಿದ ದೇವರು ನಿಮ್ಮ ಮೇಲೆ ಕನಿಕರ ತೋರಿಸ್ತಾನೆ. ನಿಮಗೆ ಯಾವ ಕೇಡುಂಟು ಆಗ ಸಾಲ ಇರಬಹುದು, ನಿಮಗೆ ನಿಮ್ಮ ಸಂಬಳ ಕಡಿಮೆ, ಇದೆಲ್ಲ ಮೇಲೆ ದಯ ತೋರಿಸಿಕೊಂಡು ನಿಮ್ಮ ಕೈ ಕೆಲಸವನ್ನು, ನಿಮ್ಮ ಕೈ ಹಾಕಿದ ಬಿಸ್ನೆಸ್ಸನ್ನು ಆಶೀರ್ವಾದ ಮಾಡುತ್ತಾ ಎಂಬುದಾಗಿ ಯೋವೇಲ್ ಪ್ರವಾದಿ ಆಗದೆ ಪ್ರಾರ್ಥನೆ ಮಾಡಲೇಬೇಕು ಪ್ರೇರೆ. ವಾರಕ್ಕೆ ಒಂದಿನವಾದರೂ ಉಪವಾಸ ಇಟ್ಟುಕೊಂಡು ಬರಬೇಕು ಪ್ರೇರೆ, ದೇವರ ಕನಿಕರ ನಿಮಗೆ ಸಿಗಬೇಕಾದರೆ. 4ನೇ ಸಂಗತಿ ನೋಡ್ತೇವೆ, ಪ್ರಾರ್ಥನೆ ಮಾಡುವ ದೇವರು ವಿಶೇಷವಾಗಿ ತನ್ನ ಕರುಣೆಯನ್ನು ತೋರಿಸ್ತಾನೆ. ನಾವು ನೋಡ್ತೇವೆ ಪ್ರೇರೆ, ಪ್ರಲಾಪಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 22-23ನೇ ವಾಕ್ಯ, 31ರಿಂದ 33ನೇ ವಾಕ್ಯ. ಲೆಮಿಟೇಷನ್ 3 verse 22, 23, 31-33 ವರ್ಸ್. ನಾವು ಉಳಿದಿರುವುದು ಇವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ಪ್ರಿಯ ನೋಡ್ತೇವೆ, ನೀವು ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ದಿನಾಲೂ ಆತನ ಕೃಪೆಯು, ಆತನ ಶುಭವು, ಆತನ ಆಶೀರ್ವಾದವು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ. ಅಷ್ಟೇ 31ರಿಂದ 33 ವಾಕ್ಯ ನಾನು ಓದುತ್ತೇನೆ. ಕರ್ತನು ಸದಾ ಕಾಲಕ್ಕೂ ಬಿಟ್ಟು ಬಿಡುವುದಿಲ್ಲ, ಪ್ರಾರ್ಥನೆ ಮಾಡುವ ಎಂದಿಗೂ ಬಿಟ್ಟು ಬಿಡುವುದಿಲ್ಲ. ಎತ್ತ ತಾಯಿಯಾದರೂ ನಿಮ್ಮ ಮರೆತಾಲು ಆ ದೇವರು ಪ್ರಾರ್ಥನೆ ಮಾಡುವ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ನಿಮ್ಮ ಕುಟುಂಬದವರು, ನಿಮ್ಮ ಆಪ್ತ ಅಣ್ಣ ತಮ್ಮಂದಿರು, ಆಪ್ತ ಸ್ನೇಹಿತರು ಬಿಟ್ಟು ಹೋಗ್ಬೋದು, ಅದೇ ಪ್ರಾರ್ಥನೆ ಮಾಡುವವರಿಗೆ ದೇವರು ಎಂದಿಗೂ ಅವನ ಕೈ ಬಿಡುವುದಿಲ್ಲ, ಅವನ ತೊರೆದು ಬಿಡುವುದಿಲ್ಲ. ಅಷ್ಟೇ ಅದೇ ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಹೀಗಿರ್ತದೆ, ಕರ್ತನು ನನಗೆ ಸಹಾಯಕನು, ಮನುಷ್ಯನಿಗೆ ಏನು ಮಾಡಬಲ್ಲನು ಎಂಬುದನ್ನು ದೇವರು ನಿಮಗೆ ಸಹಾಯ ಮಾಡಿ. ಪ್ರಾರ್ಥನೆ ಮಾಡುವವರಿಗೆ ದೇವರ ಸಹಾಯ ಮಾಡದೆ, ದೇವರ ಸಹಾಯ ಬೇಕಾ, ದೇವರ ಪ್ರೀತಿ ಬೇಕಾ? ಪ್ರಾರ್ಥನೆ ಮಾಡಿದರೆ ಮಾತ್ರವೇ ದೇವರ ಪ್ರೀತಿಯನ್ನು ಅನುಭವ ಮಾಡ್ತೀರಿ. ಅದಕ್ಕೆ ಇನ್ನೊಂದು ವಾಗ್ದಾನ ನೋಡ್ತೇವೆ, ಇನ್ನೊಂದು ವಾಕ್ಯ ನೋಡುವ, ಕೀರ್ತನೆ 78 ಅದರಲ್ಲಿ 38 ಮತ್ತು 39ನೇ ವಾಕ್ಯದಲ್ಲಿ, ಆದರೂ ಆತನು ಕರುಣಾಳು, ಅಪರಾಧಿಗಳನ್ನು ಸಂವರಿಸದೆ ಶ್ರಮಿಸುವವನು ಆಗಿ ತನ್ನ ಸಿಟ್ಟನ್ನೆಲ್ಲ ಏರಗೊಡದೆ ಅದನ್ನು ಹಲವು ಸಾರಿ ತಡೆಯುತ್ತಾ ಬಂದನು. ಇಲ್ಲಿ ನೋಡ್ತೇವೆ, ಇಲ್ಲಿ ದೇವರಿಷ್ಟು ಕರುಣಾಳು, ನೀವು ಪಾಪ ಮಾಡಿದರೆ ಆ ಪಾಪಕ್ಕೆ ಸರಿಯಾಗಿ ಆತನು ಶಿಕ್ಷೆ ಕೊಡದೆ ನಿಮ್ಮ ಪಾಪನ ಶ್ರಮಿಸ್ತಾನೆ, ಆತನು ತನ್ನ ಕೋಪವನ್ನು ತಡೆಯುತ್ತಾನೆ. ಮತ್ತು 39 ಅವರು ಮಾಂಸ ಮಾತ್ರರು, ತಿರುಗಿ ಬರದ ಶ್ವಾಸ ಮಾತ್ರರು ಆಗಿದ್ದರೆಂದು ನೆನಪು ಮಾಡಿಕೊಳ್ಳುತ್ತಿದ್ದನು. ಪ್ರೇರೆ, ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಮೇಲೆ ಕನಿಕರ ತೋರಿಸ್ತಾನೆ, ದೇವರಿಗೆ ಕರುಣೆ ಬರ್ತದೆ. ಹೌದು, ಆತನು ನಿಮಗೆ ಹೊರಲಾರದಷ್ಟು ಕಷ್ಟ ಕೊಡುವುದಿಲ್ಲ ಪ್ರೇರೆ, ನಿಮಗೆ ಸಹಿಸಲಿ ಆಗದಷ್ಟು ಯಾವ ಕಷ್ಟ ಬರದೆ, ನಿಮಗೆ ಯಾವುದೇ ಕಷ್ಟಗಳು, ಯಾವುದೇ ಸೋದರ ಆತನು ಕೂಡಲೇ ನಿಮ್ಮ ಕನಿಕರ ತೋರಿಸಿ ನಿಮ್ಮನ್ನು ಆತನು ಪ್ರೀತಿಪೂರ್ವಕವಾಗಿ ಆತನು ನಿಮಗೆ ಕರುಣೆ ತೋರಿಸಿದ ನಾವು ನೋಡ್ತೇವೆ. ಹಾಗಾದರೆ ಪ್ರಿಯ, ಇವತ್ತು ನಿಮ್ಮ ಮೇಲೆ ಇದರ ಕರುಣೆ ಬರಬೇಕಾ, ನಿಮ್ಮ ಕಷ್ಟದಲ್ಲಿ ಬಿಡುಗಡೆ ಕೊಡಬೇಕಾ? ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ಇದು ಸಿಗುತ್ತೆ. ಅದಕ್ಕೆ ಅಪ್ಪ ಧೈರ್ಯವಾಗಿ ಕೃಪನ ಮುಂದೆ ಬಂದು ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಕರುಣೆ ತೋರಿಸ್ತಾನೆ. ಆತ ಧೈರ್ಯ ತೋರಿಸಿ ಇದರ ಅರ್ಥವಾಗಿದೆ ಪ್ರೇರೆ. ಇದನ್ನೇ ಪ್ರಯೋಜನ ನೋಡ್ತೇವೆ, ಪ್ರಾರ್ಥನೆ ನೀವು ಮಾಡುವಾಗ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ನಾಶವಾಗದಂತೆ ಕಾಪಾಡುತ್ತಾನೆ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ, ಅಬ್ರಹಾಮನು, ಸ್ವಾಮಿ, ನಿನಗೆ ಸಿಟ್ಟಾಗಬಾರದು,
ಇನ್ನು ಒಂದೇ ಸಾರಿ ಮಾತನಾಡುತ್ತೇನೆ. ಒಂದು ವೇಳೆ 10 ಮಂದಿ ಸಿಕ್ಕಾರು ಎನ್ನಲು ಆತನು 10 ಮಂದಿಯ ನಿಮಿತ್ತವು ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ ಅಂದನು. ಪ್ರೇರಣೆ ಅಬ್ರಹಾಮನು ಸೋದಮ ಗೊಮೋರ ಪಟ್ಟಣಕ್ಕೋಸ್ಕರ ಆತನು ದೇವರ ವಿಜ್ಞಾಪನೆ ಮಾಡ್ತಾನೆ. ಆ ಸೋದಮ ಗೊಮೋರ ಪಟ್ಟಣದಲ್ಲಿ ತುಂಬ ವ್ಯಭಿಚಾರ, ತುಂಬ ಕೆಟ್ಟ ಪಾಪ ತುಂಬಿದ ನಿಮಿತ್ತವಾಗಿ ದೇವರು ಕೋಪ ಬಂದು ದೇವದೂತರು ಕಳುಹಿಸಿದ ಆ ಪಟ್ಟಣವನ್ನು ಬೆಂಕಿ ಸುಡಿಲಿಕ್ಕೆ. ಅಲ್ಲಿ ಲೋಟನ ಅವನ ಕುಟುಂಬ ಇತ್ತು. ಇಲ್ಲಿ ಅಬ್ರಹಾಮನು ತನ್ನ ಕುಟುಂಬಸ್ಥರಾದ ಲೋಟ ಮತ್ತು ಕುಟುಂಬದ ಅವನು ವಿಜ್ಞಾಪನೆ ಮಾಡ್ತಾನೆ. ಪ್ರೇ ದೇವರು ಆ ಅಬ್ರಹಾಮನ ವಿಜ್ಞಾಪನೆ ಕೇಳಿಕೊಂಡು ಅವನ ಲೋಟ ಅವನ ಕುಟುಂಬವನ್ನು ದೇವರು ಕಾಪಾಡ್ತಾ ಪ್ರೇರಿತ್ತು. ಈ ಲೋಕದೇ ಯೂದನ ಪುಸ್ತಕದಲ್ಲಿ 1ನೇ ಆದಿಯಲ್ಲಿ 20-25 ವಾಕ್ಯ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತನ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಪವಿತ್ರ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಸಂದೇಹ ಪಡುವ ಕೆಲವರಿಗೆ ಕರುಣೆ ತೋರಿಸಿರಿ. ಅವರನ್ನು ಬೆಂಕಿಯ ಬಾವಿಗಳಿಂದ ಎಳಕೊಂಡು ರಕ್ಷಿಸಿರಿ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ. ಹೊಲಸು ನಡತೆಯಿಂದ ಮೈಲಿಗಾದ ಅವರ ಅಂಗಿಯನ್ನು ಅಸಹಿಸಿರಿ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭುವಾದ ಸಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಅರಸದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲಿದ್ದ ಹಾಗೆ ಈಗಲೂ ಯಾವುದಿರಲಿ. ಆಮೇನ್. ಇಲ್ಲಿ ನೋಡ್ತೇವೆ ಅಪೊಸ್ತಲ ಯೂದನೇ, ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿದ ಹಾಗೆ ನಂಬಿಕೆಯಿಂದ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದು ಅತಿ ಅಗತ್ಯವಾಗಿದ್ದೇವೆ. ಅನ್ಯ ಭಾಷೆಯಲ್ಲಿ ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಬುದ್ಧಿದವರು ಸುತ್ತಿ ಸ್ತೋತ್ರ ಹಾಗೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನು ನೀವು ಯಾರು ಪ್ರಾರ್ಥನೆ ಮಾಡ್ತಾರೆ ಬುದ್ಧಿಯಲ್ಲಿಯೂ ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ, ಅವರಲ್ಲಿ ದೇವರ ಪ್ರೀತಿಯು ತುಂಬಲ್ಪಡ್ತದೆ. ಅವರನ್ನು ಆ ದೇವರ ಪ್ರೀತಿಯಿಂದ ಯಾವ ಕಷ್ಟಗಳು ಯಾವ ಸಂಕಟಗಳು ನಿಮ್ಮ ಕರ್ತನ ಪ್ರೀತಿ ಆಗಲಿಸಲಿಕ್ಕೆ ಬಿಡುವುದಿಲ್ಲ. ಪ್ರಾರ್ಥನೆ ಮಾಡುವವರಿಗೆ ಒಂದು ವೇಳೆ ನಿಮ್ಮ ಪ್ರಾರ್ಥನೆ ಇಲ್ಲವೂ ಕಷ್ಟಗಳು ಬರುವಾಗ ಸೋದರ ಅನೇಕರು ದೇವರ ಪ್ರೀತಿಯಿಂದ ದೇವರ ಸಭೆಯನ್ನು ಬಿಟ್ಟು ಅವರು ಹಿಂದಕ್ಕೆ ಹೋಗ್ತಾರೆ. ಅದಕ್ಕೆ ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕಾ ಕಡೆಯ ತನಕ ನಿಮ್ಮ ರಕ್ಷಣೆ ಕಾಪಾಡಬೇಕಾ, ನೀವು ಪ್ರಾರ್ಥನೆ ಮಾಡಬೇಕು. ಆಗ ಪ್ರಾರ್ಥನೆ ಮಾಡುವಾಗ ದೇವರ ಪ್ರೀತಿ ನಿಮಗೆ ತುಂಬಲ್ಪಡುತ್ತೆ. ಅಷ್ಟೇ ಯುದ್ಧದಲ್ಲಿ ಯಾರು ಪ್ರಾರ್ಥನೆ ಮಾಡುತ್ತಾರೋ ಬುದ್ಧಿಯಲ್ಲಿಯೂ ಪ್ರಾರ್ಥನೆ ಮಾಡ್ತಾರೆ, ಅವರನ್ನು ದೇವರ ಆತ್ಮನು ಯಾವ ಕಷ್ಟದಲ್ಲಿ ಯಾವ ಎಡವಿ ಬೀಳದಂತೆ ದೇವರು ಅವರನ್ನು ಕಾಪಾಡುತ್ತಾನೆ. ದೇವರ ಆತ್ಮನು ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತನ ಬರೋಣಕ್ಕೆ ಅವ್ರ ನಿರ್ದೋಷಗಳ ನಿಲ್ಲುವುದಕ್ಕೆ ಸಹ ದೇವರು ಅವರನ್ನು ಕಾಪಾಡಾಗದೆ. ಯೇಸು ಕ್ರಿಸ್ತನ ಬರೋಣಕ್ಕೆ ನಿಮ್ಮ ಶರೀರ ಆತ್ಮ ನಿರ್ದೋಷವಾಗಿ ಕಾಣಲ್ಪಡಬೇಕಾದರೆ ದಿನಾಲೂ ನೀವು ಬುದ್ಧಿಯಲ್ಲಿಯೂ ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡಿದರೆ ದೇವರ ಆತ್ಮನು ನೀವು ಯಾವ ಸೋದರಲ್ಲಿಯೂ ಯಾವ ಕಷ್ಟದಲ್ಲಿ ಎಡೆ ಬೀಳದೆ ನಿಮ್ಮನ್ನು ಕಾಪಾಡುವುದು ಮಾತ್ರವಲ್ಲ ನಿಮಗೆ ಆತನು ಪರಿಶುದ್ಧರಾಗಿ ನೀತಿವಂತ ಜೀವಿಸಿಕೊಂಡು ಆತನ ಬರೋಣಕ್ಕೆ ನಿಮ್ಮನ್ನು ಆತನು ಯೋಗ್ಯರನ್ನಾಗಿ ನಿರ್ದೋಷಗಳಾಗಿ ನಿಲ್ಲಿಸ್ತಾನೆ. ಅದಕ್ಕೋಸ್ಕರ ಈ ಆಶೀರ್ವಾದ ಬೇಕಾ, ನೀವು ಪ್ರಾರ್ಥನೆ ಮಾಡಿರಿ. 1 ಗಂಟೆ ಮಾತ್ರ 1 ಗಂಟೆ ಜಾಸ್ತಿ ಪ್ರಾರ್ಥನೆ ಮಾಡಿ ಅಭ್ಯಾಸ ಮಾಡಿ, ಆಗ ಈ ಆಶೀರ್ವಾದ ನಿಮಗೆ ಸಿಗುತ್ತದೆ. ಏನೇನೇ ಆಶೀರ್ವಾದ ಪ್ರಾರ್ಥನೆ ಯಾರು ಮಾಡ್ತಾರೋ ಅವರೆಲ್ಲ ರೋಗಗಳು ಗುಣಪಡಿತು. ಅನೇಕರು ನಾನಾ ವಿಧ ರೋಗಗಳಿದ್ದೀರಿ, ನಾನಾ ವಿಧ ವ್ಯಾಧಿಗಳಿದ್ದೀರಿ, ನೀವು ಔಷಧಿ ಮಾಡಲೇಬೇಕು. ಔಷಧಿ ಮಾಡಿದ ರೋಗ ಗುಣ. ಆದರೆ ಯಾರು ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡುವವರೆಗೆ ದೇವರು ಎಲ್ಲ ರೋಗಗಳನ್ನು ಗುಣ ಮಾಡ್ತಾನೆ, ರೋಗಗಳಿಂದ ಅವನು ಕಾಪಾಡ್ತಾನೆ. ಯಾವ ಮರಣಕರ ವ್ಯಾಧಿ ಬರದಂತೆ ಕಾಪಾಡ. ಆದರೆ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾಗಿದೆ. ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಈ ಆಶೀರ್ವಾದ ನಿಮಗೆ ಬರುತ್ತದೆ. ಅಷ್ಟೇ 8ನೇ ಆಶೀರ್ವಾದ, ನೀವು ಪ್ರಾರ್ಥನೆ ಮಾಡಿದರೆ ದೇವರು ನಿಮ್ಮ ಮೇಲೆ ನಿಮ್ಮ ಪಾಪಕ್ಕೆ ಬರುವ ಶಿಕ್ಷೆಯು ಸಹ ದೇವರು ತಡೆ ಹಿಡಿಯುತ್ತಾನೆ. ನೀವು ಪಾಪ ಮಾಡಿದ ಕೂಡಲೇ ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಡೆದಿಲ್ಲೋ ಪ್ರಾರ್ಥನೆ ಮಾಡಿದಲ್ಲೋ ಸೈತನ್ನು ದೂರಗಾರನ ಹಾಕಿಕೊಂಡು ನಿಮ್ಮ ಪಾಪದ ಬಗ್ಗೆ ದೇವರು ದೂರ ಹೇಳ್ತಾನೆ. ಮತ್ತು ಆಕಾಶ ಭೂಮಿ ನಿಮ್ಮ ಪಾಪದ ಸಾಕ್ಷಿ ಕೊಟ್ಟು ದೇವರ ಹತ್ರ ಸೈತ ಅನುಮತಿ ಕೊಡ್ತಾನೆ ನಿಮಗೆ ಪಾಪದ ಶಿಕ್ಷೆ ತರಲಿಕ್ಕೆ. ಅದೇ ಯಾವ ಪ್ರಾರ್ಥನೆ ಮಾಡ್ತಿರೋ ಪಾಪಕ್ಕೆ ಪಶ್ಚಾತ್ತಾಪ, ಆಗ ನಿಮ್ಮ ಪ್ರಾರ್ಥನೆ ಮುಖಾಂತರ ದೇವ್ರ ಪಾಪನ ಶ್ರಮಿಸಿದ ಮಾತ್ರ ನಿಮಗೆ ಪಾಪಕ್ಕೆ ಶಿಕ್ಷೆ ಬರಂತೆ ದೇವರು ನಿಮ್ಮ ತಡೆ ಇಡುವನಾಗಿದ್ದಾನೆ. ಈ ಸಂದೇಶವು ನಿಮ್ಮ ಜೀವಿತದಲ್ಲಿ ಉತ್ತೇಜನ ಆಗಿರುತ್ತಾರೆ. ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿರಿ, ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ದೇವಿ ಸಂದೇಶದ ಮುಖಾಂತರವಾಗಿ ನಿನ್ನ ಜನಸಂಗಡ ಮಾತಾಡಿಕೊಂಡು ಆ ಪ್ರಾರ್ಥನೆ ಯಾಕೆ ಮಾಡಬೇಕು,
ಪ್ರಾರ್ಥನೆ ಸಿಗುವಂಥ ಆಶೀರ್ವಾದಗಳು ನೀನು ಹೇಳಿಕೊಟ್ಟ ಮೇರೆಗೆ ಎಲ್ಲ ವೀಕ್ಷಕರು ದಿನಾಲು 1 ಗಂಟೆಗಿಂತಲೂ ಜಾಸ್ತಿ ಪ್ರಾರ್ಥನೆ ಮಾಡಿದ ಕೃಪೆ ಪ್ರತಿಯೊಬ್ಬರಿಗೆ ಅನುಗ್ರಹಿಸಿದೆವ. ಪ್ರತಿಯೊಬ್ಬರು ನಿನ್ನ ಸನ್ನಿಧಾನದಲ್ಲಿ ಧೈರ್ಯವಾಗಿ ಪ್ರಾರ್ಥನೆ ಮಾಡುವಂಥ ಅಭಿಷೇಕವನ್ನು, ಪ್ರಾರ್ಥನೆ ಮಾಡುವ ತವಕವನ್ನು ಪ್ರತಿಯೊಬ್ಬರಿಗೆ ಅನುಗ್ರಹಿಸಿದೆವ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡುವ, ಹೋರಾಟ ಮಾಡಿ ಪ್ರಾರ್ಥನೆ ಮಾಡುವಂಥವರಿಗೆ ಕೃಪೆ ಕೊಡಬೇಕು ನಾವು ಬಿಡ್ಕೊಳ್ತಿದ್ದೇವೆ. ಮತ್ತು ಪ್ರತಿಯೊಬ್ಬರು ಈ ಪ್ರಾರ್ಥನೆ ಮಾಡೋ ಪ್ರತಿಯೊಬ್ಬರಿಗೆ ಈ ಎಲ್ಲ ಆಶೀರ್ವಾದಗಳು ಇದರ ಎಲ್ಲರಿಗೆ ನೀವು ಕೊಟ್ಟು ಇವರೆಲ್ಲರನ್ನು ಆಶೀರ್ವಾದ ಮಾಡಬೇಕು, ಕಾಪಾಡಬೇಕು. ಯಾವ ಸೋದರ ಅವರು ಎಡೆ ಬೀಳದಂತೆ ಯೇಸು ಅಬ್ಬರನ್ನ ನಿರ್ದೋಷನಾಗಿ ಅವ್ರನ್ನ ಸ್ಥಾಪಿಸಿ ನಿಲ್ಲಿಸಬೇಕು. ಅವರ ರೋಗಗಳನ್ನು ಗುಣ ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ